ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ಮೇಘನಾ ರಾಜ್ ಈ ಹೆಣ್ಣುಮಗಳ ಬಗ್ಗೆ ಹೆಮ್ಮೆ ಪಡೋದ, ಗೌರವ ಪಡೋದ, ಹಾಡಿ ಹೊಗಳೋದ ಒಂದು ಗೊತ್ತಾಗಲ್ಲ. ಇವರ ಬಗ್ಗೆ ಬರೀ ಹೆತ್ತವರು ಮಾತ್ರ ಹೆಮ್ಮೆ ಪಡೋದಲ್ಲ, ಎಲ್ಲರೂ ಹೆಮ್ಮೆ ಪಡಬೇಕು. ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಈ ಹೆಣ್ಮಗಳನ್ನ ನೋಡಿ ಕಲಿಬೇಕು. ಯಾಕಂದ್ರೆ ನಟಿ ಮೇಘನಾ ಹಾಗೂ ಚಿರು ಪ್ರೀತಿಸಿ ಮದುವೆಯಾದವರು. ದುಡ್ಡಿನ ಆಸೆಗೂ, ಗಂಡನ ಅಂದ ಚಂದಕ್ಕೋ ಅಥವಾ ಗಂಡ ಹೀರೋ ಅಂತಾನೋ ಮದುವೆಯಾದವರಲ್ಲ, ಮನಸ್ಸಾರೆ ಇಷ್ಟಪಟ್ಟು ಮದುವೆಯಾದವರು. ಇದ್ದರೂ ನಿನ್ನ ಜೊತೆಗೆ, ಮಡಿದರೂ ನಿನ್ನ ನೆನಪಲ್ಲೇ ಇರ್ತೀನಿ ಅಂತ ಸಪ್ತಪದಿ ತುಳಿದವರು. ಚಿರು ಸರ್ಜಾ ಸಾವನ್ನಪ್ಪಿ 4 ವರ್ಷ ಆಗೋಯ್ತು. ಇವತ್ತಿಗೂ ಗಂಡನಿಲ್ಲದ ನೋವನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು ಜಸ್ಟ್ ಫಾರ್ ಮೋಜು ಮಸ್ತಿ ಅನ್ನುವಂತಾಗಿದೆ. ಪ್ರೀತಿಸಿ ಮದುವೆಯಾದವರೇ 2-3 ವರ್ಷಕ್ಕೆ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ. ನನಗೆ ಈ ಸಂಸಾರದ ಜೀವನ ಸಾಕು, ನಾನು ಸಿಂಗಲ್ ಆಗಿ ಮಸ್ತಿ ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಿದ್ದಾರೆ. ಆದ್ರೆ ಅಂತವರೆಲ್ಲರ ಮಧ್ಯೆ ಮೇಘನಾ ಮಿನುಗೋ ನಕ್ಷತ್ರದಂತೆ ಕಾಣ್ತಾರೆ. ಗಂಡನಿಗೆ ಡಿವೋರ್ಸ್ ಕೊಟ್ಟು ವಿದೇಶ ಸುತ್ತೋರ ಮಧ್ಯೆ ಮೇಘನಾ ಕನ್ನಡದ ಹೆಮ್ಮೆಯ ಮಗಳು ಅನ್ನಿಸ್ತಾರೆ. ಗಂಡ ಸತ್ತು ಇಷ್ಟು ದಿನ ಆದ್ರೂ 2ನೇ ಮದುವೆ ಬಗ್ಗೆ ಮಾತೆತ್ತಿಲ್ಲ. ನನಗೆ ಇನ್ನೊಬ್ಬ ಸಂಗಾತಿ ಬೇಕು ಅನ್ನೋ ತುಟಿ ಬಿಚ್ಚಿಲ್ಲ. ಮಗನೇ ಪ್ರಪಂಚ, ಮಗನ ಖುಷಿಯಲ್ಲೇ ನನ್ನ ಖುಷಿ ಕಾಣ್ತೀನಿ, ಮಗನ ನಗುವಲ್ಲೇ ನನ್ನ ಗಂಡನನ್ನ ಕಾಣ್ತೀನಿ ಅಂತ ಬದುಕ್ತಾ ಇದ್ದಾರೆ. ಇಂಥ ಮೇಘನಾ ಮತ್ತೊಂದು ಖುಷಿಯ ವಿಷಯ ಹಂಚ್ಕೊಂಡಿದ್ದಾರೆ. ತಮ್ಮ ಮದುವೆ ವಾರ್ಷಿಕೋತ್ಸವದ ದಿನದಂದೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೇಘನಾ ರಾಜ್ಗೆ ಮೇ 2 ಮರೆಯಲಾಗದ ದಿನ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಚಿರಂಜೀವಿ ಸರ್ಜಾ ಜೊತೆ ಸಪ್ತಪದಿ ತುಳಿದ ದಿನ. ಈ ದಿನದಂದೇ ಮೇಘನಾ ರಾಜ್ ಪತಿ ಚಿರಂಜೀವಿ ಸರ್ಜಾರನ್ನ ಒಂದಲ್ಲ ಒಂದು ವಿಷಯಕ್ಕೆ ನೆನಪು ಮಾಡಿಕೊಳ್ತಾ ಇರ್ತಾರೆ. ಈ ಬಾರಿ ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿದ್ದ ಕನಸನ್ನ ಜೀವಂತಗೊಳಿಸಿದ ಕ್ಷಣವನ್ನ ನೆನಪಿಸಿಕೊಂಡಿದ್ದಾರೆ. ಚಿರು ಅಗಲಿಕೆ ಬಳಿಕ ಆ ನೋವಲ್ಲಿದ್ದವರು ಈಗ ಚೇತರಿಸಿಕೊಂಡಿದ್ದಾರೆ. ಮತ್ತೆ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ದಾರೆ. ನಿಧಾನವಾಗಿ ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಆಯ್ದ ಪ್ರಾಜೆಕ್ಟ್ಗಳಲ್ಲಿ ಮಾತ್ರ ನಟಿಸ್ತಿದ್ದಾರೆ. ಕನ್ನಡ, ಮಲಯಾಳಂ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದ ನಟಿ ಈಗ ತಮಿಳು ಪ್ರಾಜೆಕ್ಟ್ ನಲ್ಲೂ ನಟಿಸ್ತಾ ಇದ್ದಾರೆ. ಇದು ಅವರ ವೃತ್ತಿ ಬದುಕಿನ ಅತಿ ದೊಡ್ಡ ಪ್ರಾಜೆಕ್ಟ್ ಅನ್ನಬಹುದು. ತಮ್ಮ ವಿವಾಹ ವಾರ್ಷಿಕೋತ್ಸವದಂದು ಅವರ ಸಾಧನೆಯನ್ನ ಹಂಚಿಕೊಂಡಿದ್ದಾರೆ. ಪತಿ ಚಿರಂಜೀವಿ ಸರ್ಜಾ ಅವರನ್ನ ನೆನೆದು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಇಬ್ಬರೂ ಸೇರಿ ಅದೆಷ್ಟು ಕನಸುಗಳನ್ನ ಕಟ್ಟಿದ್ರು ಅದೆಲ್ಲವನ್ನ ಒಂದೊಂದಾಗಿ ಈಗ ಈಡೇರಿಸ್ತಿದ್ದಾರೆ. ಅದರಲ್ಲಿ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನೋದು ವಿಶೇಷ. ನಟಿ ಮೇಘನಾ ರಾಜ್ ಇತ್ತೀಚೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸ್ತಾ ಇರುವ ಜೈಲರ್ 2 ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗಾಗಲೇ ಸಂದರ್ಶನವೊಂದರಲ್ಲಿ ಮೇಘನಾ ಈ ವಿಷಯವನ್ನ ಖಚಿತಪಡಿಸಿದ್ರು. ತಮ್ಮ ಪಾತ್ರದ ಬಗ್ಗೆ ಒಂದೇ ಒಂದು ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಇದೀಗ ತಮ್ಮ ಮದುವೆ ವಾರ್ಷಿಕೋತ್ಸವದ ವೇಳೆ ಚಿರು ಹಾಗೂ ತಮ್ಮ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಚಿರಂಜೀವಿ ಸರ್ಜಾ, ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗಿನ ಕೆಲವು ಫೋಟೋಗಳು ಇದೆ. ಹಾಗೆ ಮೇಘನಾ ಕೂಡ ತಲೈವ ಭೇಟಿ ಮಾಡಿದ್ದು ಅವರೊಂದಿಗೆ ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮಗನನ್ನ ರಜನಿ ಜೊತೆ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದರ ಮಧ್ಯೆ ಮೇಘನಾ ಬರೆದುಕೊಂಡ ಸಾಲುಗಳು ನಿಜಕ್ಕೂ ಕಾಡುವಂತಿದೆ. ಈ ವಾರ್ಷಿಕೋತ್ಸವ ಕೇವಲ ಒಂದು ಡೇಟ್ ಅಷ್ಟೇ ಅಲ್ಲ ಚಿರು, ಅದು ಒಂದು ಭಾವನೆಯೇ ಸರಿ. ನಿಮ್ಮ ಮತ್ತು ನನ್ನ ಕನಸುಗಳು ಯಾವತ್ತೂ ಬೇರೆಯಾಗೋದಿಲ್ಲ. ನಾವು ಒಂದೇ ಅಂತ ನಿರ್ಧರಿಸಿದ ದಿನ ಅದು. ನಾನಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವಿದ್ದೀರಿ ಅಂತ ಭಾವಿಸ್ತೀನಿ. ನೀವು ದೇವರಿಗೆ ಹೇಗೆ ಹತ್ತಿರವಾಗಿದ್ದೀರೋ ಹಾಗೆ ನನಗೂ ಹತ್ತಿರವಾಗಿದ್ದೀರಾ. ನನ್ನೊಂದಿಗೆ ನೀವು ಬದುಕ್ತಾ ಇದ್ದೀರಾ. ನಾವೇ ನೀವಾಗುತ್ತಿದ್ದೀರಿ. ಅದನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ. ನೀವು ಅವರನ್ನ ಇನ್ನಿಲ್ಲದಂತೆ ಆರಾಧಿಸಿದ್ರಿ. ನಾನು ನನ್ನ ಕನಸು ಮನಸ್ಸಲ್ಲೂ ಕಾಣಲು ಸಾಧ್ಯವಾಗದ ಭಾರತೀಯ ಸಿನಿಮಾ ರಂಗದ ದೇವರನ್ನ ಭೇಟಿ ಮಾಡುವಂತೆ ಮಾಡಿದ್ದೀರಿ. ಒನ್ ಆ್ಯಂಡ್ ಓನ್ಲಿ ರಜನಿ ಸರ್ ಜೊತೆಗಿನ ಸಿನಿಮಾ ಅದು. ನಾವು ಸಾಧಿಸಿ ಬಿಟ್ಟೆವು. ಒಮ್ಮೆ ನಾವು ಒಟ್ಟಿಗೆ ಕಂಡ ಕನಸನ್ನ ಇಂದು ನಾನು ಜೀವಂತಗೊಳಿಸಿದ್ದೀನಿ ಅಂತ ಭಾವಿಸ್ತೀನಿ. ಯಾಕಂದ್ರೆ ಈ ಯಶಸ್ಸು, ಈ ಮೈಲಿಗಲ್ಲು, ಈ ಸಿನಿಮಾ ನಿಮಗೆ ಸೇರಿದ್ದು. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನನ್ನ ಬೇಬಿ ಮಾ ಅಂತ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಚಿರು ತುಂಬಾ ಇಷ್ಟಪಡ್ತಾ ಇದ್ದ ರಜನಿಕಾಂತ್ ಅವರ ಒಂದು ಗೊಂಬೆಯನ್ನ ರಜನಿಗೆ ತೋರಿಸಿ ಅದರ ಮೇಲೆ ಸಹಿ ಹಾಕಿಸಿಕೊಂಡಿದ್ದಾರೆ. ಚಿರು ಕಂಡ ಕನಸನ್ನ ಈಗ ಮೇಘನಾ ನನಸು ಮಾಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.